ಅದೇನೋ ಗೊತ್ತಿಲ್ಲ, ಕೆಲವೊಂದು ಹಾಡುಗಳು ರಿಲೀಸ್ ಆದಾಗ ಅದೇ ಹಾಡನ್ನು ಈ ಹಿಂದೆ ಎಲ್ಲೋ ಕೇಳಿದ ನೆನಪಾಗುತ್ತೆ. ಯಾವುದೋ ಸ್ವಲ್ಪ ಕದ್ದು ಮಾಡಿದ್ದಾರೇನೋ ಅನಿಸುತ್ತೆ. ಎರಡು ಹಾಡುಗಳನ್ನು ಒಟ್ಟಿಗೆ ಕೇಳಿದಾಗ ಹೌದು ಅನಿಸುತ್ತೆ. ಹಳೆ ಹಾಡುಗಳನ್ನು ಕದ್ದು ಹೊಸ ಹಾಡು ಮಾಡಿದ್ರ ಅನ್ನೋ ಡೌಟ್ ಶುರುವಾಗುತ್ತೆ. ಈ ಹಿಂದೆ ಹೀಗೆ ಹಾಡುಗಳನ್ನು ಕದ್ದಿದ್ರೆ ಬೇಗ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಇದು ಈಗ ಸೋಷಿಯಲ್ ಮೀಡಿಯಾದ ಕಾಲ. ಈಗ ಯಾವ ಹಾಡನ್ನು ಕಾಪಿ ಮಾಡಿದ್ದಾರೆ, ಎಲ್ಲಿ ಕಾಪಿ ಮಾಡಿದ್ದಾರೆ, ಯಾವ ಸಿನಿಮಾದಿಂದ ಕಾಪಿ ಮಾಡಿದ್ದಾರೆ, ಯಾವ ಟ್ಯೂನನ್ನು ಕಾಪಿ ಮಾಡಿದ್ದಾರೆ ಅನ್ನೋದು ಫಟಾಫಟ್ ಅಂತ ಗೊತ್ತಾಗುತ್ತೆ. ಕಳೆದ ಭಾನುವಾರ ರಿಲೀಸ್ ಆಗಿರುವ ಡೆವಿಲ್ ಸಿನಿಮಾದ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋ ಸಾಂಗ್ ಕೂಡ ಕದ್ದಿರುವ ಸಾಂಗ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಟಾಕ್ ಶುರುವಾಗಿದೆ. ಈ ಕುರಿತು ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಿಂದೆಲ್ಲ ಬೇರೆ ಭಾಷೆಯ ಹಾಡಿನ ಸಂಗೀತವನ್ನು ಕದಿಯಲಾಗ್ತಾ ಇತ್ತು. ಆದರೆ ಈಗ ಟ್ರೆಂಡ್ ಬದಲಾಗಿದೆ. ಆಯಾ ಭಾಷೆಯಲ್ಲಿ ಹಿಂದೆ ಬಂದ ಚಿತ್ರಗಳ ಹಾಡನ್ನೇ ಕದಿಯುವ ಕೆಲಸವನ್ನು ಅನೇಕರು ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಈ ಸಾಲಿಗೆ ಅಜನೀಶ್ ಲೋಕನಾಥ್ ಸದ್ಯ ಸೇರಿಕೊಂಡ್ರಾ ಅನ್ನೋ ಮಾತು ಕೂಡ ಕೇಳಿ ಬರ್ತಿದೆ. ಆದರೆ ಇವರ ಮೇಲೆ ಕೃತಿ ಚೌರ್ಯದ ಆರೋಪವನ್ನು ಸದ್ಯ ಮತ್ತೊಮ್ಮೆ ಮಾಡಲಾಗ್ತಾ ಇದೆ. ಹೌದು, ಎಲ್ಲರಿಗೆ ಗೊತ್ತಿರುವಂತೆ ಮೊನ್ನೆಯಷ್ಟೇ ದರ್ಶನ್ ಅಭಿನಯದ ಡೆವಿಲ್ ಚಿತ್ರದ ಹಾಡು ಬಿಡುಗಡೆ ಆಗಿದೆ. ಇದ್ರೆ ನೆಮ್ಮದಿಯಾಗಿರಬೇಕು ಎಂಬ ದರ್ಶನ್ ಅವರ ಜನಪ್ರಿಯ ಸಾಲು ಈಗ ಅಭಿಮಾನಿಗಳ ನೆಚ್ಚಿನ ಗೀತೆಯಾಗಿದೆ. ಕೇವಲ ಒಂದೇ ದಿನದಲ್ಲಿ 10 ಮಿಲಿಯನ್ಗಿಂತ ಅಧಿಕ ವ್ಯೂಸ್ ಅನ್ನು ಈ ಹಾಡು ಕಂಡ ಹಿನ್ನೆಲೆ ದರ್ಶನ್ ಅವರ ಭಕ್ತಗಣ ಹುಚ್ಚೆದ್ದು ಕುಣಿತಾ ಇದೆ. ಆದರೆ ಇದೇ ಹಾಡು ಕದ್ದ ಮಾಲು ಎನ್ನುವ ವಾದವನ್ನು ಹಲವರು ಸದ್ಯ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾದ ಸಾಕ್ಷ್ಯವನ್ನು ಕೂಡ ಒದಗಿಸುತ್ತಿದ್ದಾರೆ. ಹೌದು, 2015ರಲ್ಲಿ BS ಲಿಂಗದೇವರು ನಿರ್ದೇಶನದಲ್ಲಿ ನಾನು ಅವನಲ್ಲ ಅವಳು ಚಿತ್ರ ತೆರೆಗೆ ಬಂದಿತ್ತು. ಕನ್ನಡದ ಹೆಮ್ಮೆಯ ನಟ ಸಂಚಾರಿ ವಿಜಯ್ ಅಭಿನಯದ ಚಿತ್ರ ಇದು. ಸಂಚಾರಿ ವಿಜಯ್ ಅವರ ಅಭಿನಯಕ್ಕೆ ಅತ್ಯುತ್ತಮ ನಟ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಅನೂಪ್ ಸೀಳಿನ್ ಸಂಗೀತ ನಿರ್ದೇಶನದಲ್ಲಿ ಚಿತ್ರದ 3 ಹಾಡುಗಳು ಮೂಡಿ ಬಂದಿದ್ವು. ಈ 3 ಹಾಡುಗಳಿಗೆ ಅರಸು ಅಂತಾರೆ ಅವರ ಸಾಹಿತ್ಯ ಇತ್ತು. ಹೀಗೆ ಮೂಡಿ ಬಂದ 3 ಹಾಡುಗಳ ಪೈಕಿ ವಾರೆ ವಾರೆ ಹಾಡು ಕೂಡ ಒಂದು. ಸದ್ಯ ಇದೇ ಹಾಡಿನ ಯಥಾವತ್ತು ನಕಲು ಇದ್ರೆ ನೆಮ್ಮದಿಯಾಗಿರಬೇಕು ಹಾಡು ಎನ್ನುವುದು ಹಲವರ ವಾದ. ಈ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದು ಅನೇಕರು ನಾನು ಅವನಲ್ಲ ಅವಳು ಚಿತ್ರದ ವಾರೆ ವಾರೆ ಮತ್ತು ಇದ್ರೆ ನೆಮ್ಮದಿಯಾಗಿರಬೇಕು ಹಾಡನ್ನ ಹೋಲಿಕೆ ಮಾಡ್ತಾ ಇದ್ದಾರೆ. 2 ಹಾಡುಗಳ ಟ್ಯೂನ್ ಕೇಳಿ ಒಂದೇ ತರ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಎಂದಿನಂತೆ ದರ್ಶನ್ ಅವರ ಅಭಿಮಾನಿಗಳು ಈ ಮಾತನ್ನ ಒಪ್ತಾ ಇಲ್ಲ. ವಾರೆ ವಾರೆ ಹಾಡಿಗೂ ಈ ಹಾಡಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಎಂದು ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ಸದ್ಯ ಅಜನೀಶ್ ಲೋಕನಾಥ್ ಅವರ ಸಂಗೀತವನ್ನ ಕಾಂತಾರದ ವರಹ ರೂಪಂ ನಂತರ ಮತ್ತೊಮ್ಮೆ ಹಲವರು ಅನುಮಾನದ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. 2 ಹಾಡುಗಳನ್ನ ನೀವು ಕೂಡ ಒಮ್ಮೆ ಕೇಳಿ. ಇದ್ರೆ ನೆಮ್ಮದಿಯಾಗಿರಬೇಕು ಹಾಗೂ ವಾರೆ ವಾರೆ ಹಾಡನ್ನ ಎರಡನ್ನ ಕೇಳಿ. ನಿಮಗೆ ಯಾವ ರೀತಿ ಅನಿಸುತ್ತೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.